ಮುಸ್ಲಿಮರಿಂದನೇ ಗೆದ್ದಿದ್ದೀವಿ ಅಂತನ್ನುವಂಥ ಸೊಕ್ಕು ಅಹಂಕಾರದಿಂದ ಇವತ್ತು ಅವ್ರಿಗೆ ಏನು ಬೇಕಾದ ಮಾಡುವಂಥ, ಉದಾಹರಣೆಗೆ ಹೇಳೋದಾದರೆ ಹಿಜಾಬ್ ಹಾಕೊಳ್ಳಿ. ಏನು ಹಾಕೊಳ್ಳಿ ಅಂದರೆ ಸುಪ್ರೀಂ ಕೋರ್ಟ್ ಇನ್ನೂ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿಲ್ಲ. ಹೈಕೋರ್ಟ್ ಹೇಳಿದೆ ಒಂದು ಸಮವಸ್ತ್ರ ಅಂತನ್ನುವಂಥದ್ದು ಇಲ್ವಾ, ಅದಕ್ಕೆ ಸಮಾನತೆ ಅನ್ನುವಂಥದ್ದು ನೀವೇ ಹೇಳ್ತೀರಿ, ಎಲ್ಲರೂ ಒಂದೇ ಅಂತೇಳಿ ಹಿಜಾಬ್ ಹಾಕೊಳ್ಳಿ ಅಂತಂದರೆ ಅಲ್ಲೇನಲ್ಲಿ ಸಮಾನತೆ ಬರುತ್ತೆ. ಸೊ ಏನು ಬೇಕಾದ್ರೂ ಹೇಳೋದಾ? ಇನ್ನು ಹುಬ್ಬಳ್ಳಿಯ ಮುಸ್ಲಿಂ ಸಭೆಯಲ್ಲಿ 10,000 ಕೋಟಿ ನಾನು ಅಲ್ಪಸಂಖ್ಯಾತರಿಗೆ ಕೊಡ್ತೀನಿ ಅಂತ ಹೇಳಿದರು. ಸೊ ಏನು ಬೇಕಾದ್ರೂ ಈ ರೀತಿ ಹೇಳೋ ಪರಿಣಾಮದಿಂದ ಮುಸ್ಲಿಮರಿಗೆ ಕುಮ್ಮಕ್ಕ ಸಿಗ್ತಾ ಇರೋ ಹಿನ್ನೆಲೆಯಲ್ಲೇ ವಿಧಾನಸೌಧದ ಒಳಗಡೆಗೆ, ಸಂವಿಧಾನಬದ್ಧ ಆವರಣ, ಕಾನೂನುಬದ್ಧ ಆವರಣದ ಒಳಗಡೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಸೊಕ್ಕು ಕಿಡಿಗೇಡಿಗಳು ಹೇಗೆ ಬಂತು ಅವ್ರಿಗೆ? ನಾನು ಹೇಳೋದು ಅವ್ರನ್ನ ಅರೆಸ್ಟ್ ಮಾಡಬಾರ್ದು, ಶೂಟ್ ಅಟ್ ಸೈಟ್, ಗುಂಡೊಡೀರಿ ಅವ್ರನ್ನ. ದೇಶದ್ರೋಹಿ ಕ್ಯಾನ್ಸರ್ ಅದು. ಸೊ ಕ್ಯಾನ್ಸರ್ಗೆ ನೀವು ಅಲ್ಲಿ ಔಷಧಿ ಇಲ್ಲ, ಮಲಾಮಿಲ್ಲ, ಅದಕ್ಕೆ ಗುಳಿಗೆ ಇಲ್ಲ, ಅದನ್ನು ಆಪರೇಟ್ ಮಾಡಬೇಕು. ಇಲ್ಲಾಂದ್ರೆ ಹರಡುತ್ತೆ, ಇಲ್ಲಾಂದ್ರೆ ದೇಶ ತುಂಬೆಲ್ಲ ವಿಷ ಹರಡುತ್ತೆ, ದೇಶದ್ರೋಹಿ. ಸೊ ನಾನು ಹೇಳೋದು ಈ ಮುಸ್ಲಿಮರಿಂದನೇ ಗೆದ್ದಿದ್ದೀವಿ ಅಂತನ್ನುವಂಥ ಸೊಕ್ಕು ಅಹಂಕಾರದಿಂದ ಇವತ್ತು ಅವ್ರಿಗೆ ಏನು ಬೇಕಾದ ಮಾಡುವಂಥ, ಉದಾಹರಣೆಗೆ ಹೇಳೋದಾದರೆ ಹಿಜಾಬ್ ಹಾಕೊಳ್ಳಿ. ಏನು ಹಾಕೊಳ್ಳಿ ಅಂದರೆ ಸುಪ್ರೀಂ ಕೋರ್ಟ್ ಇನ್ನೂ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿಲ್ಲ. ಹೈಕೋರ್ಟ್ ಹೇಳಿದೆ ಒಂದು ಸಮವಸ್ತ್ರ ಅಂತನ್ನುವಂಥದ್ದು ಇಲ್ವಾ, ಅದಕ್ಕೆ ಸಮಾನತೆ ಅನ್ನುವಂಥದ್ದು ನೀವೇ ಹೇಳ್ತೀರಿ, ಎಲ್ಲರೂ ಒಂದೇ ಅಂತೇಳಿ ಹಿಜಾಬ್ ಹಾಕೊಳ್ಳಿ ಅಂತಂದರೆ ಅಲ್ಲೇನಲ್ಲಿ ಸಮಾನತೆ ಬರುತ್ತೆ. ಸೊ ಏನು ಬೇಕಾದ್ರೂ ಹೇಳೋದಾ? ಇನ್ನು ಹುಬ್ಬಳ್ಳಿಯ ಮುಸ್ಲಿಂ ಸಭೆಯಲ್ಲಿ 10,000 ಕೋಟಿ ನಾನು ಅಲ್ಪಸಂಖ್ಯಾತರಿಗೆ ಕೊಡ್ತೀನಿ ಅಂತ ಹೇಳಿದರು. ಸೊ ಏನು ಬೇಕಾದ್ರೂ ಈ ರೀತಿ ಹೇಳೋ ಪರಿಣಾಮದಿಂದ ಮುಸ್ಲಿಮರಿಗೆ ಕುಮ್ಮಕ್ಕ ಸಿಗ್ತಾ ಇರೋ ಹಿನ್ನೆಲೆಯಲ್ಲೇ ವಿಧಾನಸೌಧದ ಒಳಗಡೆಗೆ, ಸಂವಿಧಾನಬದ್ಧ ಆವರಣ, ಕಾನೂನುಬದ್ಧ ಆವರಣದ ಒಳಗಡೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಸೊಕ್ಕು ಕಿಡಿಗೇಡಿಗಳು ಹೇಗೆ ಬಂತು ಅವ್ರಿಗೆ? ನಾನು ಹೇಳೋದು ಅವ್ರನ್ನ ಅರೆಸ್ಟ್ ಮಾಡಬಾರ್ದು, ಶೂಟ್ ಅಟ್ ಸೈಟ್, ಗುಂಡೊಡೀರಿ ಅವ್ರನ್ನ. ದೇಶದ್ರೋಹಿ ಕ್ಯಾನ್ಸರ್ ಅದು. ಸೊ ಕ್ಯಾನ್ಸರ್ಗೆ ನೀವು ಅಲ್ಲಿ ಔಷಧಿ ಇಲ್ಲ, ಮಲಾಮಿಲ್ಲ, ಅದಕ್ಕೆ ಗುಳಿಗೆ ಇಲ್ಲ, ಅದನ್ನು ಆಪರೇಟ್ ಮಾಡಬೇಕು. ಇಲ್ಲಾಂದ್ರೆ ಹರಡುತ್ತೆ, ಇಲ್ಲಾಂದ್ರೆ ದೇಶ ತುಂಬೆಲ್ಲ ವಿಷ ಹರಡುತ್ತೆ, ದೇಶದ್ರೋಹಿ. ಸೊ ನಾನು ಹೇಳೋದು ಈ